ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರಿಂದ BC ರೋಡ್ ಹೋಗುವಂತಹ ಕರ್ನಾಟಕ KSRTC ಬಸ್ಸಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ಬಸ್ಸಿನ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಅವರು ಎಷ್ಟೊತ್ತಿಗೆ ಹೊರಡ್ತಾರೆ, ಹಾಗೆ ರೂಟಿಂಗ್ ಬಗ್ಗೆ ಮತ್ತು ಬ್ರೇಕೆಲ್ಲ ಏನೇನು ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ನಾನಿವಾಗ ಈ ಬಸ್ಸಿನೊಬ್ಬರು ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಯಾವ್ರು ಸರ್ ನಿಮ್ಮದು? ಧರ್ಮಸ್ಥಳ. ಓಕೆ. ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವರ್ಷ ಆಯಿತು ಸರ್? 12 ವರ್ಷ ಆಯಿತು. ಹೇಗನ್ಸುತ್ತೆ ಸರ್ ಡಿಪಾರ್ಟ್ಮೆಂಟು? ಓಕೆ ಸರ್, ಈಗ ನೀವು BC ರೋಡ್ ಅಂತ ಹಾಕಿದ್ದೀರಾ ಬೆಂಗಳೂರಿಂದ, ಎಷ್ಟೊತ್ತಿಗೆ ಹೊರಡ್ತಾ ಇದೆ ಸರ್ ಇಲ್ಲಿಂದ? 9:15. ಸೊ ಬನಶಂಕರಿ ನಿಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಅದಾದಮೇಲೆ ಹೇಗೆ ಹೋಗ್ತೀರಾ ಸರ್? ಓಕೆ ಓಕೆ. ಮೆಜೆಸ್ಟಿಕ್. ಓಕೆ. ಸೊ ಮೆಜೆಸ್ಟಿಕ್ಕಿಂದ 11 ಗಂಟೆಗೆ. ಓಕೆ ಓಕೆ ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? 5:30 ಆಗುತ್ತೆ ಸರ್ ಧರ್ಮಸ್ಥಳ. ಓಕೆ. ಅಲ್ಲಿಂದ ಬೆಳ್ತಂಗಡಿ, ಉಜಿರೆ, ಮಡಂತಿಯಾರು, ಬಂಟ್ವಾಳ, BC ರೋಡ್. ಓಕೆ ಓಕೆ. ಸೊ BC ರೋಡ್ ಆಗುತ್ತೆ ಎಷ್ಟೊತ್ತಾಗ್ಬೋದು ಸರ್? 6:30 ಆಗುತ್ತೆ ಸರ್. 6:30. ಓಕೆ ಸರ್. ಈಗ ನೀವು ಇಲ್ಲಿಂದ 9:15, 9:30 ಹೊರಡ್ತೀರಾ ಸರ್. ಈಗ ಬ್ರೇಕ್ ಅಂತ ಏನಾದ್ರು ಕೊಡ್ತೀರಾ ಸರ್? ಮತ್ತೆ ಊಟ ಸರ್ ಇಲ್ಲಿಂದ ಕುಣಿಗಲ್ ಕಾಮತ್ ಹೋಟೆಲ್ ಅಂತ ಇರುತ್ತೆ. ಓಕೆ. ಅಲ್ಲಿ ಬ್ರೇಕ್ ಕೊಡ್ತೀವಿ. ಅಂದರೆ ಊಟಕ್ಕೆ ನಿಲ್ಲಿಸ್ತೀರಾ? ಪ್ಯಾಸೆಂಜರ್ ವಾಶ್ರೂಮ್. ಓಕೆ. ಅದು ಬಿಟ್ಟು ಸಕಲೇಶ್ಪುರ, ಸಕಲೇಶ್ಪುರ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಬರ್ತೀವಿ ಸರ್. ಸಕಲೇಶ್ಪುರದಲ್ಲಿ. ಓಕೆ ಓಕೆ. ಅಲ್ಲಿಂದ ಬಿಟ್ಟು ಧರ್ಮಸ್ಥಳ. ಸರ್ ಈಗ BC ರೋಡ್ ಅಂತ ಹೇಳಿದ್ರೆ ಸರ್, ಈಗ ನೀವು ಇಲ್ಲಿದ್ದೀರಾ, ಬನಶಂಕರಿಯಲ್ಲಿದ್ದೀರಾ. ಈಗ ನಿಮ್ಮದು ರೂಟಿಂಗ್ ಗಾಡಿಗಳು ಎಲ್ಲ ಇಲ್ಲೇ ಬರುತ್ತೆ ಸರ್, ಅಥವಾ ಬೇರೆ ಎಲ್ಲಾದರೂ ನಿಲ್ಲುತ್ತಾ ಸರ್? ಸ್ವೀಪರ್ ಬಂದು 4 ಗಾಡಿ ಇದೆ ಸರ್. ಓಕೆ. ಅದು 2 ಗಾಡಿ ಮೆಜೆಸ್ಟಿಕ್ಕಿಂದ ಹೋಗುತ್ತೆ ಸರ್. ಓಕೆ. 2 ಗಾಡಿ ಇಲ್ಲಿಂದ ಬರುತ್ತೆ. ಒಂದು ಗಾಡಿ ಇಲ್ಲಿಂದ ಬಂದರೆ ಒಂದು ಗಾಡಿ ಆ ಕಡೆಯಿಂದ ಬರುತ್ತೆ ಸರ್. ಓಕೆ ಓಕೆ. ಈಗ ನೀವು ಇಲ್ಲಿಂದ 9:15 ಬಿಡ್ತೀನಿ ಅಂತ ಹೇಳಿದ್ರಿ ಸರ್. ಈಗ ನಾಳೆ ರಿಟರ್ನ್ ಅಲ್ಲಿಂದ ಬರೋದಿದ್ರೆ ಎಷ್ಟೊತ್ತಿಗೆ ಹೊರಡ್ತೀರಾ ಸರ್ ಅಲ್ಲಿಂದ? ಆದರೆ ಅಲ್ಲಿಂದ 9 ಗಂಟೆಗೆ ಸರ್ BC ರೋಡಿಂದ. ಓಕೆ ಓಕೆ. ಸೊ BC ರೋಡಿಂದ ಮೆಜೆಸ್ಟಿಕ್, ಅಲ್ಲಿ ಲಾಸ್ಟ್ ಪಾಯಿಂಟು ಇಲ್ಲೇ, ಪಾರ್ಕಿಂಗ್ ಎಲ್ಲ ಇಲ್ಲೇ. ಸೊ ನಾವು ಧರ್ಮಸ್ಥಳ ಬಂದು ಮೆಜೆಸ್ಟಿಕ್ ಬರ್ತೀವಿ. BC ರೋಡಿಂದ ಧರ್ಮಸ್ಥಳ ಸೇಮ್ ಅದೇ ರೂಟಲ್ಲೇ ಬಂದು ಸಕಲೇಶ್ಪುರ, ಮೆಜೆಸ್ಟಿಕ್ ಬಂದು ಇಲ್ಲಿ ಬರ್ತೀರಾ ಸರ್. ಈಗ ನಾವು ರಿಸರ್ವೇಷನ್ ಮಾಡ್ತೀವಲ್ಲ, ಯೂಶುವಲ್ ಆಗಿ ಮೆಜೆಸ್ಟಿಕ್ ತಗೊಳುತ್ತೆ ಅಥವಾ ಬನಶಂಕರಿ ಅಂತ ಏನಾದರೂ ಸೆಲೆಕ್ಟ್ ಮಾಡ್ಬೋದು ಸರ್ ರಿಸರ್ವೇಷನ್? ಬನಶಂಕರಿ ಮಾಡ್ಬೋದು ಸರ್. ನಿಮ್ಮದು ಬಸ್ಸಿಂದು ಬನಶಂಕರಿ ಅಂತ ಇದೆ ಬೆಂಗಳೂರಲ್ಲಿ, ಬನಶಂಕರಿ. ಸೊ ಮೆಜೆಸ್ಟಿಕ್ ಅಂತ ಬರುತ್ತೆ ಸರ್. ಓಕೆ. ಬನಶಂಕರಿ ಬರುತ್ತೆ. ಸೊ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು ಆ ಥರ. ಸೊ ಆ ಥರ ಚೆಕ್ ಮಾಡ್ಕೊಂಡ್ಬಂದು ಬುಕ್ಕಿಂಗ್ ಮಾಡ್ಕೋಬೋದು. ಯಾಕೆಂದರೆ ಕೆಲವರಿಗೆ ನಾವು ನಿಮ್ಮದು ಇಲ್ಲೇ ಫಸ್ಟ್ ಪಾಯಿಂಟ್ ಇರೋದ್ರಿಂದ ಮೆಜೆಸ್ಟಿಕ್ಕಿಂದ ಹತ್ಲಿಕ್ಕೆ ಆಗಲ್ಲ, ಆಗ ಅವರು ಇಲ್ಲೇ ಬರಬೇಕಾಗುತ್ತೆ. ಸೊ ರಿಸರ್ವೇಷನ್ ಇಲ್ಲಿಂದ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಸರ್ ಫೋನ್ ಮಾಡಿ ಹೇಳ್ತಾರೆ, ಮೆಜೆಸ್ಟಿಕ್ ಇರ್ತೀವಿ ಸರ್, ನೀವು ಬನ್ನಿ ಅಂತ ಹೇಳ್ತಾರೆ. ಓಕೆ. ಮೆಜೆಸ್ಟಿಕ್ ಪಿಕಪ್ ಮಾಡ್ತೀವಿ. ಓಕೆ. ಸೊ ಇದು ರೆಗ್ಯುಲರ್ ಗಾಡಿ ಅಲ್ಲ ಸರ್? ಎಷ್ಟಿದೆ ಸರ್ ನಿಮ್ಮದು? ಇದು ಬಿಟ್ಟರೆ ಕರ್ನಾಟಕ ಸಾರಿಗೆಲ್ಲ ಎಷ್ಟಿದೆ ಸರ್ ಗಾಡಿ? ಕರ್ನಾಟಕ ಸಾರಿಗೆ ಇಲ್ಲಿಂದ ಇಲ್ಲ ಸರ್, ಮೆಜೆಸ್ಟಿಕ್ಕಿಂದನೇ. ಓಕೆ. ಅಂದರೆ ನೀವು ಕರ್ನಾಟಕ ಸಾರಿಗೆಲ್ಲ ಓಡಿಸಿದ್ರೆ ಸರ್, ಅಥವಾ ಇದು ಮಾತ್ರನಾ ಸರ್? ಓಕೆ. ಸೊ ಇದಕ್ಕೆ ಬಂದು ಎಷ್ಟು ಟೈಮ್ ಆಯ್ತು ಸರ್? 5 ವರ್ಷ ಸರ್. 5 ವರ್ಷ ಆಯಿತು. ಹೇಗನ್ಸ್ ಸರ್ ಅದು ಕರ್ನಾಟಕ ಸಾರಿಗೆ ಇದಕ್ಕೂ? ಒಂದೇ ಸರ್ ಎಲ್ಲ. ಓಕೆ. ಅಂದರೆ ಸ್ವಲ್ಪ ವೇರಿಯೇಷನ್ ಎಲ್ಲ ಇರುತ್ತಲ್ಲ ಸರ್? ಹೈಟ್ ಆಗಿರುತ್ತೆ ಗಾಡಿ ಸ್ವಲ್ಪ. ಓಕೆ 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 ಸ್ವಲ್ಪ ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.